ಹೈಡ್ರಾಲಿಕ್ ಲಿಫ್ಟ್ ಸ್ಲೋ ಆಗಿದ್ರೆ ಈ ಪ್ರಾಬ್ಲಮ್ ಗೆ ಇಲ್ಲಿದೆ ಸೊಲ್ಯೂಷನ್. ನಮಸ್ಕಾರಪ್ಪ ನಮ್ ಕರ್ನಾಟಕ ಮಂದಿಗೆ, ನಾನ್ ನಿಮ್ ಬ್ರದರ್ ಮೆಕ್ಯಾನಿಕ್ ಮಂಜೂರಿ. ಇವತ್ತಿನ ಲಾಕ್ ಚಲ್ ಮಾಡ್ಬಿಡೋಣ ಅಂತ ಬರೋ ಒಂದು HMT ಟ್ರಾಕ್ಟರ್ ಹೈಡ್ರಾಲಿಕ್ ರಿಪೇರಿ ಐತ್ರಿ. ಹೈಡ್ರಾಲಿಕ್ ಅಂತೂ ಬಿಚ್ಚವ್ರಿ. ಇನ್ ನೋಡ್ರಿ, ರಾಮ್ ಸಿಲಿಂಡರ್ ಪಿಸ್ಟನ್ ಆಯಿಲ್ ಫುಲ್ ಸಾಪ್ ಆಗಿಬಿಟ್ಟಾರಿ. ಪಂಪ್ ನ ಕಡ್ಯಾಕ್ ತೆಗದವ್ರಿ, ಪಂಪಿನ ಫಿಲ್ಟರ್ ಫುಲ್ ಜಾಮ್ ಆಗಿಬಿಟ್ಟೈತ್ರಿ. ಫಿಲ್ಟರ್ ಜಾಮ್ ಆಗಿತ್ತಂದ್ರೆ ಹೈಡ್ರಾಲಿಕ್ ಫುಲ್ ರೈಸ್ನಾಗ ಇರತೈತ್ರಿ. ಪಂಪಿನ ಫಿಲ್ಟರ್ ನೋಡ್ರಿ ಯಾವ ಪರಿ ಜಾಮ್ ಆಗಿತ್ರಿ. ರಾಮ್ ಸಿಲಿಂಡರ್ ಪಿಸ್ಟನ್ ಆಯಿಲ್ ಅಂತೂ ಹಾಕಿ ರೆಡಿ ಆಗೈತ್ರಿ. ಡಿಸ್ಟ್ರಿಬ್ಯೂಟರ್ ರೆಡಿ ಆಗೈತ್ ನೋಡ್ರಿ. ಫಿಲ್ಟರ್ ಹೊಸ ಫಿಲ್ಟರ್ ಹಾಕಿ ಪಂಪ್ ನು ರೆಡಿ ಮಾಡ್ಬಿಟ್ಟೇವ್ ನೋಡ್ರಿ. ಇನ್ನ ಹೈಡ್ರಾಲಿಕ್ ಫುಲ್ ರೆಡಿ ಆಗಿಬಿಟ್ಟೈತ್ರಿ. ಫಿಟ್ ಮಾಡುದು ಅಂದ ನೋಡ್ರಿ. ಚಲೋ ಮಾಡಿ ಚೆಕ್ ಮಾಡಂತೇವ್ ನೋಡ್ರಿ. ಇದು ಹೈಡ್ರಾಲಿಕ್ ಫುಲ್ ಇಬ್ರು ಹತ್ತಿದ್ರ ಅಂದ್ರೆ ಫುಲ್ ರೈಸ್ನಾಗ ಅಂತೈತ್ರಿ. ಇದು ಪಂಪ್ ಹೋಗೈತ್ರಿ. ಇದಕ್ಕ ಫಿಲ್ಟರ್ ಹಾಕಿ ಚೆಕ್ ಮಾಡಿದ್ರಿ. ಇದು ಕೆಲಸ ಆಗ್ಲಿಲ್ರಿ. ಇನ್ನ ಪಂಪ್ ಒಂದು ಚೇಂಜ್ ಮಾಡ್ಬಿಡುನತ್ರಿ. ಪಂಪ್ ನ ಕಡ್ಯಾಕ್ ತೆಗಿಬೇಕು ನೋಡ್ರಿ. ಫುಲ್ ರೈಸ್ನಾಗ ಅಂತ ಬಿಟ್ಟೈತ್ರಿ. ಇಬ್ರು ಹತ್ತಿದ್ರ ಅಂದ್ರೆ ಫುಲ್ ರೈಸ್ನಾಗ ಇರ್ತೈತ್ರಿ. ಸ್ಲೋದಾಗಿ ಹೇಳ್ಬೇಕ್ರಿ. ಇದು ಸ್ಲೋದಾಗಿ ಹೇಳವಲ್ರಿ. ಇನ್ನ ಪಂಪ್ ನ ಕಡ್ಯಾಕ್ ತೆಗೆದ್ ಬಿಟ್ಟೇವ್ ನೋಡ್ರಿ. ಇದು ಹೈಡ್ರಾಲಿಕ್ ಪಂಪ್ ಹೋಗಿಬಿಟ್ಟೈತ್ರಿ. ಇದಕ್ಕ ಫಿಲ್ಟರ್ ಹಾಕಿ ಚೆಕ್ ಮಾಡಿದ್ರಿ. ಕೆಲಸ ಆಗ್ಲಿಲ್ರಿ. ಇನ್ನು ಹೊಸ ಹೈಡ್ರಾಲಿಕ್ ಪಂಪ್ ಅಂತ ತರಿಸ್ಬಿಟ್ಟೇವ್ ನೋಡ್ರಿ. ಡೌಟಿ ಕಂಪ್ನಿ ಇದ್ರಿ. ಓನರ್ ಗೆ ಪಂಪಿನ ರೊಕ್ಕ ಉಳಿಸ್ಬೇಕಂತ ಟ್ರೈ ಮಾಡಿದ್ರಿ. ಅದ್ರ ಸಂಬಂಧ ಫಿಲ್ಟರ್ ಅಷ್ಟ ಹಾಕಿ ಚೆಕ್ ಮಾಡಿದ್ವಿ. ಅದ್ರ ಕೆಲಸ ಆಗ್ಲಿಲ್ರಿ. ಅದ್ರ ಸಂಬಂಧ ಹೊಸ ಪಂಪ್ ಅಂತೂ ಫಿಟ್ ಮಾಡುದಾತ್ ನೋಡ್ರಿ. ಈಗ ಹೊಸ ಪಂಪ್ ಅಂತೂ ಫಿಟ್ ಮಾಡವ್ರಿ. ಈಗ ನೋಡ್ರಿ ಹೈಡ್ರಾಲಿಕ್ ಪಲ್ಟಿ ನೇಗಲ ಸ್ಲೋದಾಗಿ ಎಪ್ಸ ಅಂತೈತ್ ನೋಡ್ರಿ. ಹಿಂಗ ಸ್ಲೋದಾಗಿ ಎಪ್ಸು ಬಿಟ್ರಿ ಇಬ್ರು ಹತ್ತುತ್ಲೆ ಫುಲ್ ರೈಸ್ನಾಗ ಅಂತೈತ್ರಿ. ಹೆಡ್ಲಿಂಗ್ ಒಳಗ ಪಲ್ಟಿ ನೇಗಲ ಎಪ್ಸ ಅಂತೈತ್ ನೋಡ್ರಿ. ಕೆಲಸ ಹೆಂಗ್ ಆಗೈತೆ ಕಾಮೆಂಟ್ ಮಾಡ್ರಿ, ಲೈಕ್ ಅಂಡ್ ಫಾಲೋ ಮಾಡ್ರಿ, ಆದಷ್ಟು ಶೇರ್ ಮಾಡ್ರಿ. ನೆಕ್ಸ್ಟ್ ಲಾಗ್ದಾಗ ಸಿಗುಣಂತ.